ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಹತ್ರ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ಶತ್ರುನ ಇಟ್ಕೊಂಡಿದ್ದೀರಾ, ಅವರ ಇಂಟೆನ್ಷನ್ಸ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಮುಂದೆ, ಅವರು ಯಾವ ರೀತಿಯಾದ ಥಾಟ್ ಪ್ರೋಸೆಸ್ನಲ್ಲಿ ನಿಮ್ಮ ಬಗ್ಗೆ ಇದ್ದಾರೆ, ಇದು ಎಲ್ಲದರ ಬಗ್ಗೆ ನಿಮಗೆ ಕೂಲಂಕುಷವಾಗಿ ಈ ವಿಡಿಯೋನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಇಲ್ಲಿ ನಾನು ಕ್ಯಾಂಡಲ್ ವ್ಯಾಕ್ಸ್ ಮಾಡ್ತೀನಿ ಹಾಗೂ ಟ್ಯಾರೋ ಎರಡನ್ನೂ ಮಾಡ್ತೀನಿ. ಇಲ್ಲಿ 2 ಕ್ಯಾಂಡಲ್ಸ್ ಇದೆ, ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ, ಎರಡರಲ್ಲಿ ಒಂದನ್ನ ಇಟ್ಕೊಳ್ಳಿ. ಈ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಶತ್ರುವನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್. ನಾನು ಬ್ಲೂ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ ಫಸ್ಟ್. ಅದಾದ ನಂತರ ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ನಿಮ್ಗೆ ಏನು ಮೆಸೇಜಸ್ ಸಿಗಬೇಕು ಅದು ಹೇಳ್ತಾ ಹೋಗ್ತೇನೆ. ಸೊ ಇವ್ರು ಯಾರೇ ಆಗಿರ್ಬೋದು, ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಅವ್ರು ಯಾವ ಮನಸ್ಥಿತಿನಲ್ಲಿದ್ದಾರೆ. ಸೊ ಮೇ ಬಿ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇರ್ಬೋದು, ಪ್ರೆಸೆಂಟ್ ಇವ್ರ ಜೊತೆ ಮಾತಿಲ್ಲದೆ ಇರ್ಬೋದು, ಒಟ್ಟಿನಲ್ಲಿ ಕನೆಕ್ಟ್ ಲಾಸ್ಟ್ ಆಗಿರ್ಬೋದು ಅಂತ ನಾನು ನೋಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿ ಒಂದು ಅವರ ಲೈಫ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ, ಹಾಗೂ ಅವ್ರು ಆಯ್ತು, ಅವ್ರ ಕೆಲಸ ಆಯ್ತು, ಆ ಥರ ಇದ್ದಾರೆ ಅಂತ ಹೇಳ್ಬೋದು. ಹಾಗೂ ನಿಮ್ಮ ಕಡೆಗೆ ಏನು ಕಿಚ್ಚು ಇತ್ತು ಹಿಂದೆ, ಅದು ಒಂದು ರೀತಿಯಾಗಿ ಇಟ್ಸ್ ಫೇಡಿಂಗ್ ಆಫ್ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮ ಬಗ್ಗೆ ಈಗ ಒಂದು ಡಿಸ್ಟೆನ್ಸ್ ಇದೆ ಹಾಗೂ ಒಂದು ಭಯ ಇದೆ. ಒಟ್ಟಿನಲ್ಲಿ ನಿಮ್ಮ ಹತ್ರ ಏನಾದರೂ ಆ ಥರದ್ ಒಂದು ಪ್ರಾಬ್ಲಮ್ನ ಏನಕ್ಕೆ ತಗೋಬೇಕು ಅಂದರೆ, ನೀವಂದ್ರೇನೆ ಒಂದು ಭಯ ಅನ್ನೋ ಥರ ಅವ್ರ ಮನ್ಸಿಗೆ ಬಂದಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಒಂದು 0 ಬರ್ತಾ ಇರೋದ್ರಿಂದ ಅವರು ಹಿಂದೆ ನಿಮ್ಗೆ ಏನು ಒಂಥರ ನೆಗೆಟಿವ್ ಆಗಿ ಏನಾದರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಕ್ ಬಂದಿದ್ದಾಗ ಅದರಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಅದರಿಂದಾನೇ ಅವ್ರಿಗೀಗ ಏನಾಗ್ತಾ ಇದೆ ಅಂದ್ರೆ, ನಾನು ಇವಾಗ್ಲೂ ಏನಾದ್ರು ಆ ಥರನೇ ಆಗುತ್ತೇನೋ ನನ್ನ ಲೈಫ್ನಲ್ಲಿ, ನಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು, ಆ ಥರ ಯೋಚನೆಯಲ್ಲಿದ್ದಾರೆ. ಸೊ ಪ್ರೆಸೆಂಟ್ ಈ ವ್ಯಕ್ತಿಯಿಂದ ನಿಮ್ಗೆ ಏನು ಥ್ರೆಟ್ ಇಲ್ಲ ಅಂತ ಹೇಳ್ತೀನಿ. ಅವ್ರೇನು ನಿಮ್ಮ ಕಡೆಗೆ ಆ ಥರದ್ ಒಂದು ನೆಗೆಟಿವ್ ಎನರ್ಜಿನಲ್ಲಿ ಬರ್ತಾ ಇಲ್ಲ. ಯಾಕೆ ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಫೇಲ್ಯೂರ್ ಆಗಿದೆ ಅವ್ರ ಲೈಫ್ನಲ್ಲಿ, ಹಾಗೂ ಒಂದಷ್ಟು ಪ್ರಾಬ್ಲಮ್ಸ್ನ ಅವರು ಪರ್ಸ್ನಲ್ ಆಗಿ ಫೇಸ್ ಮಾಡ್ತಾ ಇದ್ದಾರೆ. ಅವ್ರು ಖುಷಿಯಾಗಿಲ್ಲ, ಅವ್ರದೇ ಲೈಫ್ ಒಂದು ಬರ್ನಿಂಗ್ ಸಿಚುವೇಶನ್ ಆಗ್ಬಿಟ್ಟಿದೆ. ಅವ್ರ ಲೈಫ್ನಲ್ಲೇ ಅವ್ರು ಏನೇನೋ ಏಳು ಬೀಳುಗಳನ್ನ ನೋಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ನಿಮ್ಮ ಕಡೆಗೆ ಗಮನ ಕಮ್ಮಿ ಆಗಿದೆ, ವಿಚ್ ಇಸ್ ಗುಡ್ ಅಲ್ವಾ. ಅಂದ್ರೆ ನಿಮಗೇನು ಅವರು ಹಿಂದೆ ಅನುಭವಗಳನ್ನ ಕೊಟ್ಟಿದ್ರು, ಈಗ ಅವರು ಅದನ್ನ ಅನುಭವಿಸ್ತಿರೋದ್ರಿಂದ, ಆ ಒಂದು ನೋವು ಅನುಭವಿಸ್ತಿರೋದ್ರಿಂದ ರಿಲೇಶನ್ಶಿಪ್ ಏನಕ್ಕೆ ಈ ತರ ನಾನು ಮಾಡ್ಕೋಬೇಕು ಅಂತ ಏನೋ ಒಂದು ರಿಯಲೈಸೇಷನ್ ಈ ವ್ಯಕ್ತಿಗೆ ಬಂದಿದೆ. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ಒಂದು ರಿಯಲೈಸೇಷನ್ ಬಂದಿದೆ ಹಾಗೂ ಒಂದು ಭಯ ಬಂದಿದೆ. ಮತ್ತೆ ಅವ್ರ ಲೈಫ್ ನಲ್ಲಿ ಹಿಂದೆನೆ ಪ್ರಾಬ್ಲಮ್ಸ್ನ, ಲಾಸ್ನ ಅನುಭವಿಸ್ತಿರೋದ್ರಿಂದ ಅವ್ರಿಗೆ ಏನ್ ಅನ್ಸ್ತಿದೆ ಅಂದ್ರೆ, ನಿಮ್ಮ ಸಹವಾಸಕ್ಕೆ ಬಂದ್ರೆ ಅವ್ರಿಗೆ ಒಂದು ರಿವರ್ಸ್ ಆಗ್ತಾ ಇದೆ. ಸೊ ನೀವೇ ಒಂದು ಪವರ್ಫುಲ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಇತ್ತೀಚೆಗೆ ಏನು ಆತರ ಅವರು ಫಲನ ಅನುಭವಿಸಿಲ್ಲ. ಹಾಗೂ ಇನ್ನೊಂದೇನಂದ್ರೆ, ಹಿಂದೆ ಏನ್ ಅನುಭವಗಳಾಗಿತ್ತೋ ಈಗ ಏನಾಗ್ತಾ ಇದೆ ಅಂದ್ರೆ, ಅವ್ರಿಗೆ ಒಂದು ಯೋಚನೆ ಬರ್ತಾ ಇದೆ, ಮುಂದೆ ಏನಾದ್ರು ಮಾಡಿದ್ರೆ ನನ್ಗಿನ್ನ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ. ನಾನು ಇನ್ನ ಒಂದ್ ಏನ್ ನೋಡ್ತಿದ್ದೀನಿ ಅಂದ್ರೆ, ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರಬಹುದು. ಇತ್ತೀಚೆಗೆ ಹೆಲ್ತ್ ವಿಷಯದಲ್ಲಿ ತುಂಬಾ ಕುಗ್ಗಿದ್ದಾರೆ. ಸೊ ಒಬ್ಬ ಮನುಷ್ಯನ್ಗೆ ಹಂಗೆ ಅಲ್ವಾ, ಏನೇ ಸರಿ ಇಲ್ಲ ಅಂದ್ರು ಹೆಲ್ತ್ ಹಾಳಾದ್ರೆ ಆ ವ್ಯಕ್ತಿಗೆ ಏನು ಬೇಡ ಅನ್ಸುತ್ತೆ ಲೈಫ್ನಲ್ಲಿ ಅಲ್ವಾ. ಸೊ ಈಗ ಈ ವ್ಯಕ್ತಿಯ ಪರಿಸ್ಥಿತಿ ಅದೇ ಆಗಿದೆ. ತುಂಬಾ ಅವರು ಹೆಲ್ತ್ ಇಶ್ಯೂಸ್ನ ಅನುಭವಿಸ್ತಿದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ಅವ್ರಿಗೆ ನಿಮ್ಮ ಕಡೆಗೆ ಗಮನ ಕೊಡಬೇಕು ಅನ್ನಿಸ್ತಾ ಇಲ್ಲ, ನಿಮಗೆ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಬೇಕು ಅನ್ನಿಸ್ತಾ ಇಲ್ಲ. ಮಾನಸಿಕವಾಗಿ ಈ ವ್ಯಕ್ತಿ ಕುಗ್ಗಿದ್ದಾರೆ ಹಾಗೂ ಅವರ ಲೈಫ್ನಲ್ಲಿ ಬೆಟ್ಟದಷ್ಟು ಪ್ರಾಬ್ಲಮ್ಸ್ ಇದೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ಕಾಂಟ್ಯಾಕ್ಟ್ ಇಲ್ಲ, ನಿಮ್ಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಅಂತಾನು ನಾನು ನೋಡ್ತಾ ಇದ್ದೀನಿ. ಸೊ ಒಂದ್ ರೀತಿಯಾಗಿ ಆ ಡಿಸ್ಟೆನ್ಸು ಕೂಡ ನಿಮ್ಮನ್ನ ಅವರನ್ನ ದೂರ ಮಾಡಿರೋದ್ರಿಂದ, ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಾನೇನೋ ನಿಮಗೆ ಅವರಿಂದ ಏನೋ ಕೆಟ್ಟದ್ದಾಗುತ್ತೆ ಅಥವಾ ಆಗ್ತಾ ಇದೆ, ಆ ತರ ಯಾವುದೇ ರೀತಿಯಾದ ಚಿಹ್ನೆಗಳನ್ನು ನಾನು ಸೈನ್ಸ್ನ ಈ ಒಂದು ರೀಡಿಂಗ್ ನಲ್ಲಿ ನೋಡ್ತಾ ಇಲ್ಲ. ವ್ಯಾಕ್ಸ್ ರೀಡಿಂಗ್ ನಲ್ಲಿ ಆ ತರ ಏನೋ ಬರ್ತಾ ಇಲ್ಲ.
ಸೊ ಈ ವ್ಯಕ್ತಿ ನಿಮ್ಮಿಂದ ದೂರನೇ ಆಗಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಒಂದು ಯೋಚನೆಲೂ ಇಲ್ಲ. ನೀವು ಆರಾಮಾಗಿರ್ಬಹುದು. ಹಾಗೂ ಇವಾಗ ಹೇಗಿದೆ ಹಾಗೆ ಮುಂದೇನು ಇರುತ್ತೆ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮ ಕಡೆಗೆ ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ. ಮೊದ್ಲು ಹೇಗಿತ್ತು ಅದೊಂದು ದ್ವೇಷ ಇತ್ತು, ಅದೊಂದು ಕೋಪ ಏನೇ ಇತ್ತು, ಒಂದು ಎನಿಮಿಟಿ ಇತ್ತಲ್ಲ, ಆ ಎನಿಮಿಟಿ ಹೋಗಿದೆ. ರೀಸನ್ ಎಷ್ಟೋ ಇದೆ, ನಾನು ನಿಮ್ಗಾಗ್ಲೇ ರೀಸನ್ ಹೇಳಿದ್ದೇನೆ. ರೀಸನ್ ಎಷ್ಟೋ ಇರುತ್ತೆ ಒಬ್ಬ ಮನುಷ್ಯ ಚೇಂಜ್ ಆಗಕ್ಕೆ. ಸ್ಪೆಷಲ್ ಆಗಿ ಅವ್ರ ಹೆಲ್ತ್ ಹಾಳಾಗಿರೋದ್ರಿಂದ ಅವ್ರು ಹೀಗೆಲ್ಲ ಒಂದು ಭಯದ ಒಂದು ಸ್ಥಿತಿನಲ್ಲಿದ್ದಾರೆ. ಮತ್ತು ಅವರ ಫ್ಯಾಮಿಲಿ ಲೈಫ್ ಕೂಡ ಒಂದಷ್ಟು ಹಿಂದೆನೆ ಪ್ರಾಬ್ಲಮ್ಸ್ಗೆ ಒಳಗಾಗಿದೆ. ಅದರಿಂದ ಅವ್ರು ಒಬ್ರೇ ಅನುಭವಿಸ್ತಿಲ್ಲ ನರಕಾನ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದಷ್ಟು ನೋವಿನ ವಿಷಯಕ್ಕೆ ಬಂದಿದ್ದಾರೆ. ಅದರಿಂದಾನೇ ಅವರಲ್ಲಿ ಈ ತರದೊಂದು ಬದಲಾವಣೆನ ನೀವು ನೋಡ್ತಿರ್ಬೋದು. ನೀವು ಅನ್ಕೋತಿರ್ಬೋದು ಇವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ, ನಿಮ್ ಲೈಫ್ಗೆ ಏನು ಇವಾಗ ಯಾವುದೇ ರೀತಿಯಾದ ಬ್ಲಾಕೇಜ್ ಇಲ್ಲ. ಯಾಕಂದ್ರೆ ಈ ವ್ಯಕ್ತಿ ಬೇಡ, ಏನು ಬೇಡ, ನಾನಾಯ್ತು, ನನ್ನ ಲೈಫ್ ಆಯ್ತು ಅಂತ ಇರೋಣ. ಸೊ ಅವ್ರು ಸೋತ್ ಹೋಗ್ಬಿಟ್ಟಿದ್ದಾರೆ ನಿಮ್ ಮುಂದೆ ಒಂದು. ಹಾಗೂ ನಿಮ್ಮ ಮೇಲೆ ಇನ್ನ ಒಂದು ಲೈಫ್ ಲಾಂಗ್ ಏನೋ ಒಂದು ನೆಗೆಟಿವ್ ಇರುತ್ತೆ, ಆತರ ಏನು ನೋಡ್ತಾ ಇಲ್ಲ. ಸೊ ನಶಿಸಿ ಹೋಗಿದೆ ಅವ್ರ ದ್ವೇಷ ನಿಮ್ಮ ಕಡೆಗೆ. ಸೊ ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಆರಾಮಾಗಿರಬಹುದು. ಏಕೆಂದ್ರೆ ಹಿಂದೆ ಏನೇ ನಡೆದಿರ್ಬೋದು ನಿಮ್ಮ ಅವರ ನಡುವೆ, ಅದು ಒಂದು ಕೆಟ್ಟ ಪರಿಸ್ಥಿತಿಗೆ ಅವರೇ ಒಳಗಾದ್ರು. ಆಕ್ಚುಲಿ ಅದು ಅವ್ರಿಗೆ ರಿವರ್ಸ್ ಆಯ್ತು. ಬೇಸಿಕ್ಲಿ ನಿಮ್ಗೇನೋ ಕೆಟ್ಟದ್ ಮಾಡಕ್ ಹೋಗಿ ಅವರು ತುಂಬಾ ಅದರಲ್ಲಿ ನೋವನ್ನ ಅನುಭವಿಸಿ ಆಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಸೈಲೆಂಟ್ ಸಿಚುವೇಶನ್ಗೆ ಹೋಗ್ಬಿಟ್ಟಿದ್ದಾರೆ. ಆಸ್ ಐ ಟೋಲ್ಡ್, ಅವರೇ ಲೈಫ್ ಬಗ್ಗೆ ಅವ್ರ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ. ಲೈಫ್ ಬಗ್ಗೆ ಫೋಕಸ್ ಇಲ್ಲ ಈ ವ್ಯಕ್ತಿಗೆ. ನಿಮ್ಮ ಬಗ್ಗೆ ಕೂಡ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇಲ್ಲ. ಒಂದು ಲೈಫ್ ಬಗ್ಗೆ ಡಿಪ್ರೆಷನ್ ಬಂದಿರ್ಬೋದು, ಆತರ ಜನರಿಂದಾನೇ ದೂರ ಇದ್ದಾರೆ ಇವರು ಅಂತ ನಾನು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರ ಲೈಫ್ ನಲ್ಲಿ ಏನೂ ಒಳ್ಳೇದ್ ನಡೀತಾ ಇಲ್ಲ. ಅದರಿಂದ ಒಂಥರ ಹೇಳದ್ನಲ್ಲ, ಒಂದು ಡಿಪ್ರೆಸ್ಡ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಏನ್ ಮಾಡ್ಬೇಕು ಅಂತ ಕೂಡ ಒಂದು ಗುರಿ ಇಲ್ಲ, ಗೊತ್ತಿಲ್ಲ ಗುರಿ ಇಲ್ಲ ಅಂತೀವಲ್ಲ, ಹಾಗಾಗ್ಬಿಟ್ಟಿದ್ದಾರೆ. ಸೊ ಹಿಂದೆ ಹೇಗಿದ್ರು ಆ ಒಂದು ಒಬ್ರಿಗೆ ನೋವು ಕೊಟ್ಟು ಅದ್ರಲ್ಲಿ ಎಂಜಾಯ್ಮೆಂಟ್ ಪಡಿತಿದ್ರಲ್ಲ, ಆ ಒಂದು ಸ್ಥಿತಿಯಿಂದ ಆಚೆ ಬಂದ್ಬಿಟ್ಟಿದ್ದಾರೆ ಇವರು. ಸೊ ಮೇ ಬಿ ಅವ್ರಿಗೆ ಜೀವನ ಒಂದಷ್ಟು ರಿಯಲೈಸೇಷನ್ ಕೊಟ್ಟಿರ್ಬೋದು ಈ ವ್ಯಕ್ತಿಗೆ. ಜೀವನ ಅವ್ರಿಗೇನೆ ನೋವು ಅಂದ್ರೆ ಏನು ಅಂತ ಅವ್ರಿಗ ಒಂದು ಫೀಲ್ ನ ಕೊಟ್ಟಿರೋದ್ರಿಂದ ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಾವೊಬ್ರಿಗೆ ನೋಯಿಸೋದು ಈಸಿ, ಅದ್ ನಮ್ಗೆ ಬಂದಾಗ ಅದೇ ಎಷ್ಟು ಕಷ್ಟ ಆಗುತ್ತಲ್ಲ, ಹಾಗೆ ಇವ್ರ ಪರಿಸ್ಥಿತಿ ಆಗಿದೆ. ಮತ್ತು ಅವ್ರ ಲೈಫ್ ಒಂದು ಇಂಬ್ಯಾಲೆನ್ಸ್ ನ ನೋಡ್ತಾ ಇದ್ದೀನಿ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಒಂದು 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 ಸ್ಥಿತಿನಲ್ಲಿ ಇಲ್ಲ ಅವ್ರ ಲೈಫ್. ತುಂಬಾ ಸ್ಕ್ಯಾಟರ್ಡ್ ಆಗಿ ನಾನು ಪ್ರಾಬ್ಲಮ್ಸ್ ನ ನೋಡ್ತಾ ಇದ್ದೀನಿ. ಅವ್ರಿಗೆ ಒಂದ್ರ ಹಿಂದೆ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿಯಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಮುಂದೇನು ಇರೋದಿಲ್ಲ. ನೀವು ಆರಾಮಾಗಿರ್ಬೋದು. ಅವ್ರ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ರಿಲ್ಯಾಕ್ಸ್. ಈಗ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಾಗಿದೆ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ಕೂಡ ನಾನು ನಿಮ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಟ್ಯಾರೋ ರೀಡಿಂಗ್ ಏನ್ ಹೇಳುತ್ತೆ ಈ ವ್ಯಕ್ತಿ ಬಗ್ಗೆ ಅಂತ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನೋಡೋಣ ಏನಿದೆ, ನೀವೇನ್ ಇನ್ನ ತಿಳ್ಕೊಳ್ಳುವಂತ ವಿಷಯಗಳಿದೆ ಅಂತ ಹೇಳ್ತೀನಿ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ವೀಕ್ ಆಗಿದ್ದಾರೆ ಪ್ರೆಸೆಂಟ್. ನಾನು ನಿಮ್ಗೆ ಹೇಳಿದ್ದೆ ಇದನ್ನ, ವೀಕ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ ಅವ್ರ ಬಗ್ಗೆ ವಿಶ್ವಾಸ ಹೋಗಿದೆ ಅಂತ. ಮತ್ತೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ನೋವನ್ನ ಅನುಭವಿಸಿದ್ದಾರೆ. ಹಾಗೂ ಹಣ ಕೈ ಸೇರ್ತಾ ಇಲ್ಲ, ಅತಿಯಾಗಿ ಖರ್ಚಾಗ್ತಾ ಇದೆ, ಹಾಗೂ ಮನೆಯಲ್ಲಿ ಶಾಂತಿ ಇಲ್ಲ, ಹೀಗೆಲ್ಲ ಅವ್ರಿಗೆ ಅನುಭವಗಳಾಗ್ತಾ ಇದೆ ಅವ್ರ ಮನೆಯಲ್ಲಿ. ಮತ್ತು ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಯು ಕ್ಯಾನ್ ಸಿ ಅವರು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಅವ್ರ ಲೈಫ್ ಬಗ್ಗೆ ಅವ್ರು ಸೀರಿಯಸ್ ಆಗಿದ್ದಾರೆ. ಯೋಚನೆ ಮಾಡ್ತಾ ಇದೀನಿ, ನೋಡ್ಬೋದು. ಥಿಂಕಿಂಗ್ ಮ್ಯಾನ್ ಈ ವ್ಯಕ್ತಿ, ಥಿಂಕಿಂಗ್ ಸಿಚುವೇಶನ್ ಇದೆ. ಸೊ ಅವ್ರ ಅಂದ್ರೆ ಅವ್ರ ಪ್ಲಾನ್ ಪ್ರಕಾರವಾಗಿ ಅವ್ರ ಲೈಫ್ ಹೋಗದೆ ಇರೋದ್ರಿಂದ ಅವ್ರು ನೋವಲ್ಲಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ಮಲ್ಲೂ ಅಷ್ಟೇ ಶಕ್ತಿ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ನಿಮ್ ಹತ್ರ ಏನಾದ್ರೂ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಅದು ಕೆಟ್ಟದಾಗ್ತಾ ಇದೆ. ಸೊ ನಿಮಗ್ ಏನಾದ್ರೂ ಕೆಟ್ಟದ್ ಮಾಡಕ್ ಹೋದ್ರೆ ಅವ್ರಿಗೆ ಕೆಟ್ಟದಾಗ್ತಾ ಇದೆ ಅನ್ನುವ ಒಂದು ವಿಚಾರ ಅವ್ರಿಗೆ ಗೊತ್ತಾಗಿದೆ. ಅದರಿಂದಾನೇ ಏನೇ ಮಾಡ್ತಿದ್ರು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹ್ಯಾಂಗ್ಡ್ ಮ್ಯಾನ್, ನಾನು ಆಗ್ಲೇ ಹೇಳದ್ನಲ್ಲ, ಅವ್ರ ಲೈಫೇ ಹೀಗಾಗ್ಬಿಟ್ಟಿದೆ, ಹ್ಯಾಂಗ್ಡ್ ಮ್ಯಾನ್ ಆಗ್ಬಿಟ್ಟಿದೆ, ಏನು ನಡೀತಾ ಇಲ್ಲ. ಅವ್ರು ಅನ್ಕೊಂಡಿದ್ದಕ್ಕಿಂತ ಎಲ್ಲ ವರ್ಸ್ಟ್ ಆಗಿ ಹೋಗ್ತಾ ಇದೆ ಕಂಡೀಷನ್. ಸೊ ಅದಕ್ಕೆ ಅವರು
ಈಗ ಒಬ್ಬ ವ್ಯಕ್ತಿ ತುಂಬಾ ನೋವು ಅನುಭವಿಸಿದಾಗ ಏನಾಗುತ್ತೆ, ಏನು ಬೇಡ ಅನ್ಸ್ಬಿಡುತ್ತೆ. ಅವ್ರು ಹಾಗೆ ಇವಾಗ ಏನು ಬೇಡ, ನನಗೆ ಸಾಕಾಗಿದೆ, ನನಗೆ ಈ ತರ ಸಿಚುವೇಶನ್ ಇದೆ. ಸೊ ನಿಮ್ಮ ಎನಿಮಿಯಿಂದ ನಿಮ್ಗೆ ಏನು ಥ್ರೆಟ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿರ್ಬೋದು ಅಂತ ಬರ್ತಾ ಇದೆ ರೀಡಿಂಗ್ ನಲ್ಲಿ. ಈಗ ನಾನು ಈ ರೆಡ್ ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ನ ಮಾಡ್ತೀನಿ. ಈ ರೆಡ್ ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದ್ರು, ಈ ವ್ಯಕ್ತಿಯ ಹುನ್ನಾರ ಏನಿದೆ, ನಿಮ್ಮ ಅಗೇನ್ಸ್ಟ್ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗತ್ತೆ. ಸೊ ಈ ವ್ಯಕ್ತಿ ಇವಾಗ ಪ್ರೆಸೆಂಟ್ನಲ್ಲಿ ಅಫ್ಕೋರ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಅಗೇನ್ಸ್ಟ್ ಆಗಿ ಏನು ಮಾಡಬಹುದು ಅಂತ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ನಂಬಿಕೆಗೆ ಮತ್ತೆ ಹೇಗೆ ಮೋಸ ಮಾಡುವಂಥದ್ದು, ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಡೀಪ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಡೀಪ್ ಥಿಂಕಿಂಗ್ನಲ್ಲಂತೂ ಖಂಡಿತವಾಗ್ಲೂ ಈ ವ್ಯಕ್ತಿ ಇದ್ದಾರೆ. ಬಟ್ ಅವ್ರಿಗೇನು ಅನಿಸ್ತಿದೆ ಅಂದರೆ ಅವ್ರ ಪ್ಲ್ಯಾನ್ ವರ್ಕ್ ಆಗಲ್ಲ ಅನಿಸ್ತಾ ಇದೆ. ಓಕೆ, ಈ ವ್ಯಕ್ತಿಗೆ ಅವರ ಪ್ಲ್ಯಾನ್ ವರ್ಕ್ ಆಗಲ್ವೇನೋ ಅನ್ನುವಂಥ ಒಂದು ಥಾಟ್ ಪ್ರೋಸೆಸ್ ಕೂಡ ಇದೆ. ಸೊ ಇವ್ರು ಈಗ ಪ್ರೆಸೆಂಟ್ ಈ ವ್ಯಕ್ತಿ ಅಂದರೆ ನೀವು ಎನಿಮಿ ಅಂತ ಅಂದ್ಕೊಳ್ತಾ ಇರುವಂಥ ವ್ಯಕ್ತಿ ಬೇರೆಯವ್ರ ಮುಖಾಂತರವಾಗಿ ಏನಾದರೂ ನಾನು ಮಾಡಬಹುದಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಲೈಫ್ನ ಹಾಳು ಮಾಡೋದಕ್ಕೆ ಬೇರೆಯವ್ರ ಮುಖಾಂತರವಾಗಿ ನಾನು ಹೋಗ್ಬೋದಾ, ಬೇರೆಯವರ ಕಾಂಟ್ಯಾಕ್ಟಿಂದ ನಾನೇನಾದರೂ ನಿಮಗೆ ಮೋಸ ಮಾಡ್ಬೋದಾ, ಆ ಥರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅದು ಕೂಡ ಅವ್ರಿಗೆ ವರ್ಕೌಟ್ ಆಗುತ್ತೋ ಇಲ್ಲೋ. ಸೊ ಬೇಸಿಕ್ಲಿ ಈ ವ್ಯಕ್ತಿ ಎಲ್ಲ ರೀತಿಯಾಗೂ ಟ್ರೈ ಮಾಡ್ತಾ ಇದ್ದಾರೆ, ನಾನು ಹೇಗೆ ಮೋಸ ಮಾಡ್ಬೋದು, ಯಾವ್ಯಾವ ರೀತಿಯಾಗಿ ಮಾಡ್ಬೋದು, ಒಟ್ಟಿನಲ್ಲಿ ನಿಮ್ಮ ಹತ್ರ ಮತ್ತೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಈ ವ್ಯಕ್ತಿನ ದೂರ ಇಟ್ಬಿಟ್ಟಿದ್ದೀರಾ, ಅದಕ್ಕೆ ನಾನಾ ದಾರಿನ ಹುಡುಕ್ತಾ ಇದ್ದಾರೆ. ಯಾವ ರೀತಿ, ಏನು, ಯಾವ ಒಂದು ರೀಸನ್ ಇಟ್ಕೊಂಡು ಹತ್ರ ಆಗ್ಬೋದು, ಯಾವ ರೀತಿ ಮಾತಾಡಿ ಹತ್ರ ಆಗ್ಬೋದು, ಮಾಡ್ಕೋಬೋದಾ, ಆ ಥರ ಏನಾದರೂ ಸರಿ ಮಾಡ್ಕೋಬೋದಾ ನಾನು, ಆ ಥರ ಒಂದು ಥಾಟ್ ಪ್ರೋಸೆಸ್ನಲ್ಲಿ ಈ ವ್ಯಕ್ತಿ ಇದ್ದಾರೆ. ನೀವು ಅವರು ಕಂಪ್ಲೀಟಾಗಿ ಇವಾಗ ನೋ ಕಾಂಟ್ಯಾಕ್ಟ್ನಲ್ಲೇ ಇದ್ದೀರಾ, ನೋ ಕಾಂಟ್ಯಾಕ್ಟೇ ಇಲ್ಲ ನಿಮಗೂ ಅವ್ರಿಗೂ. ಯಾವುದೇ ರೀತಿಯಾದ ಒಂದು ಬ್ಲಾಕ್ ಆಗಿದೆ. ಬ್ಲಾಕ್ ಅಂದರೆ ನೀವೇ ಅವ್ರನ್ನ ದೂರ ಮಾಡಿರ್ಬೋದು. ಒಟ್ಟಿನಲ್ಲಿ ಮೊದಲು ಹೇಗಿತ್ತು ಆ ಒಂದು ಕನೆಕ್ಷನ್ ಈಗ ಪ್ರೆಸೆಂಟ್ನಲ್ಲಿ ಯಾವುದೇ ರೀತಿಯಾದ ಇದಿಲ್ಲ. ಯಾಕೆಂದರೆ ನಾನೊಂದು ಪಾರ್ಟಿಷನ್ ನೋಡ್ತಾ ಇದ್ದೀನಿ, ಈ ಸರ್ಕಲಲ್ಲಿ ಪಾರ್ಟಿಷನ್ ಬಂದಿದೆ, ನೀವು ಝೂಮ್ ಮಾಡಿ ನೋಡಿದ್ರೆ ಕಾಣುತ್ತೆ ಅದು. ಸೊ ಪಾರ್ಟಿಷನ್ ಬಂದಿರೋದ್ರಿಂದ ನಿಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ನಲ್ಲಿ ಬಿರುಕು ಬಿಟ್ಬಿಟ್ಟಿದೆ. ಯಾಕಂದರೆ ಇವ್ರನ್ನ ನೀವು ಇವಾಗ ಎನಿಮಿ ಅಂತಲೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಹೀಗಿರುವಾಗ ನೀವು ಅವ್ರಿಗೇನಕ್ಕೆ ಚಾನ್ಸ್ ಕೊಡ್ತೀರಾ, ಕೊಡಬಾರ್ದು ಅಂತಲೇ ನೀವು ಮನಸ್ಥಿತಿಲಿದ್ದೀರಾ. ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಯಾವ ರೀತಿಯಾದ ಒಂದು ಬಲೆ ಹಾಕಿದ್ರು ನಿಮಗೆ ಅದು ವರ್ಕ್ ಆಗಿಲ್ಲ. ಅದೇನು ನಿಮಗೆ ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀವು ಅದರಿಂದ ತಪ್ಪಿಸ್ಕೊಂಡಿದ್ದೀರಾ. ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಅದರಿಂದ ನೀವು ತಪ್ಪಿಸ್ಕೊಂಡು ಆಗ್ಬಿಟ್ಟಿದೆ. ಅದರಿಂದ ಈಗ ಅವ್ರಿಗೆ ನಾನು ಟ್ರೈ ಮಾಡಿದೆ, ಇವ್ರ ಬುಟ್ಟಿಗೆ ಬೀಳಲಿಲ್ಲ, ಇವ್ರು ನನ್ನ ಬಲೆಗೆ ಬೀಳಲಿಲ್ಲ, ಇವರು ಆರಾಮಾಗಿ ಅದರಿಂದ ನುಣುಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೇ ಬಿ ಆ್ಯಸ್ ಐ ಟೋಲ್ಡ್, ನೀವು ಅವ್ರನ್ನ ಬ್ಲಾಕ್ ಮಾಡಿರೋದು ಆ ಒಂದು ರೀಸನ್ಗೆ ಇರುತ್ತೆ ಅಲ್ವಾ. ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ದೇ ಇರೋದು ಆ ಒಂದು ರೀಸನ್ ಇರುತ್ತೆ. ಯಾಕಂದರೆ ನಿಮ್ಗೆ ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಬಂದಿದೆ, ಇವರು ನಂಬಿಕೆಗೆ ಅರ್ಹರಲ್ಲ ಅಂತ. ಅವರ ನಡವಳಿಕೆಯಿಂದ ಆಗಿರ್ಬೋದು, ಅವ್ರ ಮಾತಿನಿಂದ ಆಗಿರ್ಬೋದು, ಒಟ್ಟಿನಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಇವರು ನನಗೆ ಒಂದು ರೆಡ್ ಫ್ಲ್ಯಾಗ್ ಅಂತ. ರೆಡ್ ಫ್ಲ್ಯಾಗ್ ಅಂದರೆ ಒಂದು ಕೆಟ್ಟ ಪರ್ಸನ್ ನನ್ನ ಲೈಫ್ನಲ್ಲಿ. ಇವ್ರನ್ನ ನಾನು ಇನ್ನು ನಂಬಿದ್ರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನುವಂಥ ಒಂದು ರಿಯಲೈಸೇಷನ್ಗೂ ನೀವು ಬಂದುಬಿಟ್ಟಿದ್ದೀರಾ. ಅದರಿಂದ ಈ ವ್ಯಕ್ತಿ ಬೇರೆ ಇನ್ನೇನು ಮಾಡ್ಬೋದು ನಾನು ಅಂತ ಒಂದು ಯೋಚನೆಯಲ್ಲಿದ್ದಾರೆ. ಬೇರೆ ಇನ್ನೇನು ಮಾಡಿದ್ರೆ ನಾನು ಇನ್ನೊಂದು ಸಲ ಮೋಸ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಇವ್ರು ಬಿಟ್ಟಿಲ್ಲ. ಓಕೆ, ಈ ವ್ಯಕ್ತಿ ಬಿಟ್ಟೇ ಇಲ್ಲ. ನೀವು ಇದ್ದೀರಾ ಅವ್ರ ಮೈಂಡಲ್ಲಿ. ದಿನದಲ್ಲಿ ಎಷ್ಟೋ ಸಲ ಬರ್ತಿರ್ತೀರಾ ಅವ್ರ ಮೈಂಡಿಗೆ. ಹಾಗೂ ನಾನು ಇನ್ನೇನು ಮಾಡ್ಬೋದು, ಇನ್ನು ಹೇಗೆ ಇದನ್ನು ಸರಿ ಮಾಡ್ಕೋಬೋದು, ಸರಿ ಮಾಡಿ ಮೋಸ ಮಾಡಬಹುದು, ಈ ಥರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಇನ್ನು ನೀವು ತುಂಬ ಟ್ರೈ ಮಾಡಿದ್ರೂ ಕೂಡ ಅದೇನಾಗುತ್ತೆ ಅಂದರೆ ಈ ವ್ಯಕ್ತಿ ಫೇಲ್ಯೂರ್ನೇ ಅನುಭವಿಸ್ತಾರೆ. ಏಕೆಂದರೆ ನೀವು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಸೇರಿಸ್ಕೊಂಡ್ರೆ ನಿಮ್ಮ ಲೈಫು ಒಂದು ಕೆಟ್ಟ ಪ್ರಭಾವ, ಒಂದು ಕೆಟ್ಟ ಪರಿಣಾಮಕ್ಕೆ ನೀವೇ ದೂಡ್ಕೊಂಡಂಗೆ ಆಗುತ್ತೆ ಅನ್ನುವಂಥ ಒಂದು ಯೋಚನೆ. ಅಂದರೆ ನಿಮಗಿನ್ನ ಚಾನ್ಸ್ ಕೊಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಬಂದಿಲ್ಲ. ಇದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನನಗಿನ್ನ ಚಾನ್ಸ್ ಕೊಡಲ್ಲ ಇವರು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನೇನು ಹೇಳ್ತಾ ಇದ್ದೀನಿ ಅಂತ. ಮೊದಲು ನೀವು ಹೇಗೆ ಪ್ರೀತಿ ಗೌರವ ಇಟ್ಕೊಂಡಿದ್ರಿ ಈ ವ್ಯಕ್ತಿ ಬಗ್ಗೆ, ಅದು ಮತ್ತೆ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅದರಿಂದ ಏನಂದರೆ ಇವ್ರಿಗೆ ಓಕೆ ಈಗ ಆಗಿರೋದ್ರಿಂದ
ಇನ್ನೇನು ಮಾಡಿದ್ರೂ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಸೊ ಯಾಕೆ ತಲೆ ಕೆಡಿಸ್ಕೊಳ್ಳಿ ನಾನು, ಯಾಕೆ ನಾನು ಇನ್ನೂ ಎಫರ್ಟ್ಸ್ ಹಾಕಲಿ? ಸೊ ಒಂದು ಡ್ಯುಯಲ್ ಥಾಟ್ಸಲ್ಲಿದ್ದಾರೆ ಇವರು. ಮಾಡಲಾ ಬೇಡವಾ, ಕಾಂಟ್ಯಾಕ್ಟ್ ಮಾಡಲಾ ಬೇಡವಾ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಹೀಗೆ. ಸೊ ಒಂದು ಪ್ರಾಬ್ಲಮ್ನ ಅವರೇ ಕ್ರಿಯೇಟ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾದ ದಾರಿ ಸಿಗ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ, ಅವ್ರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅಂದರೆ ನಿಮ್ಮನ್ನು ಫೇಸ್ ಮಾಡೋಕ್ಕೆ ಅವ್ರಿಗೆ ಭಯ ಆಗಿದೆ. ನೀವು ಅವ್ರನ್ನ ಕನ್ಫ್ರಾಂಟ್ ಮಾಡಿರ್ಬೋದು, ಎದುರಿಸಿರಬಹುದು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿರ್ಬೋದು, ಪ್ರಶ್ನೆಗಳನ್ನ ಕೇಳಿರ್ಬೋದು, ಡೈರೆಕ್ಟಾಗಿ ಕ್ವೆಶನ್ಸ್ನ ಅವ್ರಿಗೆ ನೀವು ಪೋಸ್ ಮಾಡಿದ್ದೀರ, ನೀವು ಕೇಳಾಗ್ಬಿಟ್ಟಿದೆ. ಸೊ ಇದೆಲ್ಲ ಕೇಳಾದ್ಮೇಲೆ ನಾನು ಇನ್ನೇನು ಮಾಡಲಿ, ಇದು ನನಗೆ ವರ್ಕೌಟ್ ಆಗಲ್ವೇನೋ, ಹಾಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನೂ ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏಕೆಂದರೆ ಈ ವ್ಯಕ್ತಿಯನ್ನು ನೀವು ನಂಬೋದ್ರಿಂದ ನಿಮ್ಮ ಲೈಫ್ ಹೇಗೆ ಆಗಬಹುದು ಅಂತ ಕೂಡ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಟ್ಯಾರೋ ರೀಡಿಂಗಲ್ಲಿ ಏನು ಬರುತ್ತೆ ನೋಡೋಣ. ಬಿಕಾಸ್ ನೀವಿವಾಗ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದ್ದೀರಾ ವ್ಯಕ್ತಿ ಮುಂದೆ, ಅವರು ವೀಕಾಗಿ ಕಾಣ್ತಾ ಇದ್ದಾರೆ ನಿಮ್ಮ ಮುಂದೆ. ಓಕೆ, ಸೊ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಅವ್ರು ವೀಕ್ ಆಗಿದ್ದಾರೆ. ಆ ಒಂದು ಭಯ ಕೂಡ ಇದೆ, ನಾನು ಫೇಸ್ ಮಾಡ್ಬೋದಾ, ಸರಿ ಹೋಗುತ್ತಾ ಅಂತ. ಸೊ ಟ್ಯಾರೋ ರೀಡಿಂಗ್ ಏನು ಹೇಳುತ್ತೆ ನೋಡೋಣ. ಈ ಒಂದು ರಿಲೇಷನ್ಶಿಪ್ ಅಂದರೆ ನೀವು ಅವ್ರನ್ನ ನಂಬೋದಾ, ಮುಂದೆ ಸರಿ ಹೋಗುತ್ತಾ, ಲೈಕ್ ಇನ್ನೊಂದು ಚಾನ್ಸ್ ಕೊಟ್ಟರೆ ಏನಾಗ್ಬೋದು ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿದ್ದ ಲೈಫ್ನ ಒಂದು ಕೆಟ್ಟ ಪರಿಸ್ಥಿತಿಗೆ ತಂದಿರೋದಕ್ಕೆ ಇವ್ರ ಕಾರಣ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಹಾಗೂ ನಿಮ್ಮ ಲೈಫ್ ಬಗ್ಗೆ ಇವ್ರಿಗೆ ತುಂಬ ಜೆಲಸಿ ಇದೆ, ಮತ್ತು ನಿಮ್ಮನ್ನು ಬೇರೆಯವ್ರ ಜೊತೆ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ನಿಮ್ಮನ್ನು ಒಂದು ಸ್ವತ್ತಿನ ಹಾಗೆ, ನನ್ನ ಸ್ವತ್ತು ಅನ್ನೋ ಹಾಗೆ ಟ್ರೀಟ್ ಮಾಡ್ತಾರೆ. ನನ್ನ ಹತ್ರನೇ ಇರಬೇಕು, ನನ್ನನ್ನು ಬಿಟ್ಟು ಬೇರೆ ಯಾರೂ ಇರಬಾರ್ದು. ಹಾಗೆ ನೀವು ಬೇರೆಯವ್ರ ಹತ್ರ ಯಾರು ಕ್ಲೋಸ್ ಆದರೂ ಈ ವ್ಯಕ್ತಿಗೆ ಇಷ್ಟ ಆಗಲ್ಲ. ಸೊ ಏನಾಗುತ್ತೆ ಅಂದರೆ ನನ್ನ ಅಧೀನದಲ್ಲಿ ಇರಬೇಕು ಈ ವ್ಯಕ್ತಿ ಅನ್ನುವಂಥ ಥಾಟ್ ಪ್ರೊಸೆಸ್ನಲ್ಲಿ ಇವರಿದ್ದಾರೆ, ಈ ಎನಿಮಿ. ಸೊ ನಿಮ್ಮ ಲೈಫ್ನ ಈ ಥರ ನರಕ ಮಾಡಿ ನಿಮಗೆ ಒಂದು ಕಷ್ಟ ಕೊಟ್ಟು ಆ ಒಂದು ಕಷ್ಟದಲ್ಲಿ ಎಂಜಾಯ್ಮೆಂಟ್ನ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಐ ಟೋಲ್ಡ್, ಅವ್ರು ಮತ್ತೆ ನಾನು ಹೇಗೆ ಸಕ್ಸಸ್ಫುಲ್ಲಾಗಿ ಮೋಸ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಗೆ ಹತ್ತಿರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾದರೂ ಒಂದು ಏನು ಹೇಳ್ತಾರೆ, ಒಂದು ಸಮಾರಂಭದಲ್ಲಿ ಮೀಟ್ ಮಾಡ್ಬೋದಾ, ಅಥವಾ ಸೋಷಿಯಲ್ ಸೆಟಪ್ಪಲ್ಲಿ ಮೀಟ್ ಮಾಡ್ಬೋದಾ, ಅಥವಾ ಎಲ್ಲಾದರೂ ಆಚೆ ಮೀಟ್ ಮಾಡಿ ಸರಿ ಮಾಡ್ಕೊಳ್ಳ, ಅಂದರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಆ ಥರ ಯೋಚನೆ ಮಾಡ್ತಿರ್ಬೋದು. ರೀಕನ್ಸೈಲ್ ಆಗ್ತಾ ಇರೋದ್ರಿಂದ ಇಲ್ಲಿ ಎಲ್ಲಾದರೂ ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ಲಾ, ಎಲ್ಲಾದರೂ ಅವ್ರಿಗೆ ಇಷ್ಟ ಆಗೋವಂಥದ್ದು ಏನಾದರೂ ಕೊಡ್ಲಾ, ಕಾಫಿಗೆ ಏನಾದರೂ ಕರೀಲಾ ಎಲ್ಲಾದರೂ. ಸೊ ಒಟ್ಟಿನಲ್ಲಿ ನಿಮ್ಮ ಹತ್ರ ಕ್ಲೋಸ್ ಆಗೋಕ್ಕಂತೂ ಅವರು ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಡೆವಿಲ್ ಇದೆ, ಮಾಸ್ಕ್ಡ್ ಮ್ಯಾನ್ ಇದೆ. ಸೊ ಅಫ್ಕೋರ್ಸ್ ಇದರ ಅರ್ಥ ಏನಾಗುತ್ತೆ ಅಂದರೆ, ನಾನು ಒಳ್ಳೆಯ ಒಂದು ಮುಖವಾಡನ ಹಾಕ್ಕೊಂಡು ಮತ್ತೆ ಹೋಗ್ಲಾ, ಇದು ಒಂದು ಅವ್ರದ್ದು ಸ್ಟ್ರಾಟಜಿ ಅಂತ ಹೇಳ್ತಾ ಇದ್ದೀನಿ ನಾನು. ಔಟ್ಕಮ್ ಬಂದಿರೋದ್ರಿಂದ ನೀವು ಅವ್ರಿಗೆ ಬಗ್ಗಲ್ಲ ಅಂತಲೇ ಬರ್ತಾ ಇದೆ. ನೀವು ಹೋಗದೆ ಇರೋದು ಒಳ್ಳೇದೇನೆ. ಅವರು ನಿಮ್ಗೆ ಆಫರ್ ಮಾಡ್ತಾರೆ. ಸೊ ಆ ಆಫರ್ನ ನೀವು ತೊಗೊಳಕ್ಕೆ ಹೋಗಬೇಡಿ, ನೀವು ತೊಗೊಳ್ಳಲ್ಲ ಅಂತಲೇ ಬರ್ತಾ ಇದೆ. ಯಾಕಂದರೆ ನಿಮಗೆ ಅವ್ರ ಬಗ್ಗೆ ನಂಬಿಕೆನೇ ಇಲ್ಲ. ನೀವು ಚಾನ್ಸಸ್ ಕೊಟ್ಟಾಗಿದೆ, ಹಾಗೂ ನೀವು ನೋವು ಅನುಭವಿಸ್ತೀರಾ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಹೀಗಿರುವಾಗ ಪರಿಸ್ಥಿತಿ ನಿಮ್ಗೆ ಇನ್ನಿದು ಬೇಡ, ಇದು ಏನಕ್ಕೆ ನನಗೆ ತಲೆನೋವು, ಇದು ನನಗೆ ಒಂದು ತಲೆನೋವೇನೆ, ಇದು ನನಗೆ ಬೇಡದೇ ಇರೋವಂಥ ವಿಷಯ ಅಂತ ನೀವು ಡಿಸೈಡ್ ಆಗಿದ್ದೀರಾ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಬೇಸಿಕ್ಲಿ ಇವರು ಟ್ರೈ ಮಾಡ್ತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅಥವಾ ನಿಮ್ಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಈ ವ್ಯಕ್ತಿಗೆ ಹತ್ತಿರ ಆಗದೆ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.